ಹಲೋ ಗೈಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಕ್ಯಾಪ್ ಕ್ಯಾಮ್. ಸೊ ನಾವಿವಾಗ ಬಂದಿರುವಂತಹ ವಿಷಯ ಏನಂದ್ರೆ, ನಮ್ಮ ಧನುಷ್ ಅವ್ರದ್ದು ಒಂದು ಮೂವಿ ಟ್ರೈಲರ್ ರಿಲೀಸ್ ಆಗ್ತಾ ಇದೆ. ಅದು ಹಿಂದಿಯಲ್ಲಿ ತೇರೆ ಇಶ್ಕ್ ಮೇ ಅಂತ ಹೇಳಿ. ಹೌದು, ಇದು ಅದರಲ್ಲಿ ಹಿಂದಿಯಲ್ಲಿ ಮಾತ್ರ ಅಲ್ಲ, ತೆಲುಗು ತಮಿಳಲ್ಲಿನೂ ಮಾಡ್ತಾರೆ. ಓಕೆ ಓಕೆ, ಇದಕ್ಕೆ ಬಟ್ ಮೈನ್ಲಿ ಹಿಂದಿ ಅನ್ಸುತ್ತಲ್ಲ. ಮೇನ್ಲಿ ಹಿಂದಿ. ಇದಕ್ಕೆ ಪ್ರೊಡ್ಯೂಸರ್ಸ್ ಬಂದ್ಬಿಟ್ಟು ಭೂಷಣ್ ಕೆ ಅವರು, ಟಿ ಸೀರೀಸ್ ಅವ್ರದ್ದು ಬ್ಯಾನರ್. ಮತ್ತೆ ಇದಕ್ಕೆ ಡೈರೆಕ್ಷನ್ ಬಂದ್ಬಿಟ್ಟು ಆನಂದ್ ಎಲ್ ರಾಯ್ ಅಂತ ಹೇಳ್ಬಿಟ್ಟು. ಓಕೆ, ಇದಕ್ಕೆ ಹೀರೋಯಿನ್ ಆಗಿ ಮಾಡ್ತಿರೋದು ಕೃತಿ ಸನನ್ ಅಂತ, ಬಾಲಿವುಡ್ ಆಕ್ಟ್ರೆಸ್ ಅವರು. ಓಕೆ, ಮತ್ತೆ ಮ್ಯೂಸಿಕ್ ಡೈರೆಕ್ಟರ್ ಬಂದ್ಬಿಟ್ಟು ಎ ಆರ್ ರೆಹಮಾನ್. ಓಕೆ, ಆದ್ರೆ ಮೇನ್ ಕ್ಯಾರೆಕ್ಟರ್ ಹೀರೋ ಆಗಿ ಮಾಡ್ತಿರೋದು ಧನುಷ್. ಸೊ ಲೆಟ್ಸ್ ವಾಚ್. ಸೊ ಟ್ರೈಲರ್ ನೋಡೋಣ ಹೇಗಿದೆ ಅಂತ ಹೇಳಿ. ಆರ್ಮಿ ರಿಲೇಟೆಡ್ ಇದು, ಏರ್ ಫೋರ್ಸ್ ಅನ್ಸುತ್ತೆ. ಅರ್ಜಿತ್ ಸಿಂಗ್ ಅದು ಬಿಜಿಎಂ ವಾಯ್ಸ್ ಇದು. ಅವ್ರಿಗೆ ಯಾವುದೋ ಒಂದು ಪಾಸ್ಟ್ ಸ್ಟೋರಿ ಇರುತ್ತೆ ಅನ್ಸುತ್ತೆ. ಅದಕ್ಕೆ ನೋಡಿ ಆಕ್ಟಿಂಗ್ ಸಖತ್ತಾಗಿ ಮಾಡಿದ್ರೆ, ಸೀರಿಯಸ್ ಬಂದ್ಬಿಟ್ಟು ಫೇಸ್ ಎಕ್ಸ್ಪ್ರೆಷನ್ ಕನ್ವರ್ಷನ್. ಆಕ್ಷನ್ ಇರುತ್ತೆ, ಆಕ್ಷನ್ ಇದೆ, ವಾರ್ಫೇರ್ ಇಲ್ಲ. ಕಾಲೇಜ್ ಸ್ಟೋರಿ. ಅದೇ ಹೇಳಿದಲ್ಲ ಮುಂಚೆ, ಪಾಸ್ಟ್ ಏನೋ ಇರುತ್ತೆ. बंदा डायरेक्टर प्लान करना अच्छा नॉन वायलेंट इंसान बना सकती हूँ। क्यों जवान लड़के की जिंदगी बर्बाद कर रही हो मैडम? मैं प्यार में पड़ गया तो दिल्ली पहुंचा। लड़कियां ना हमेशा राजकुमार के सपने देखती हैं। मोहब्बत में समझदारी की आदत होती है and I didn't know how to explain him that. हम ना शादी कर लेते जल्दी से। मैं ऐसे लड़कों की साइकोलॉजी जानती हूँ। जब वो लड़की को शादी के समय में देख लेते हैं, ಅಗ್ರೆಸಿವ್ ಆಟಿಟ್ಯೂಡ್ ಕ್ಯಾರೆಕ್ಟರ್. कहा था मैं प्यार में पड़ गया तो पूरी दिल्ली घूमूंगा। मर जाओगे पंडित, प्रेम में मृत्यु है, मुक्ति नहीं। ಲಿಪ್ ನೋಡುಗರು. ಅದೇ ಅಲ್ಲ, ಅವ್ರ ಆಕ್ಟಿಂಗ್ ಬಗ್ಗೆ ಏನು ಹೇಳೋದು ವರ್ಡ್ಸೇ ಇಲ್ಲ ಅಂತ. पीछे भागना। अपने इश्क में इतना जल कि मैं खुद तेरे पैरों में गिर के भीख मांगी कि स्वीकार करो मुझे। ತುಂಬ ಲೋಡ್ಸ್ ಆಫ್ ಆಕ್ಷನ್ ಪ್ಯಾಕ್ ಇದೆ ಅನ್ಸುತ್ತೆ. ಆಕ್ಷನ್ ವಿತ್ ಎಮೋಷನ್ಸ್. ಎಮೋಷನ್ಸ್ ಎಲ್ಲ ಇದೆ. मेरा जी उब गया है इस बेचौक प्यार से। मुझे बस लगा है। ಒಂದು ಫೈರ್ ಕ್ಯಾರೆಕ್ಟರ್. 28 ನವೆಂಬರ್ 28 ನವೆಂಬರ್ ರಿಲೀಸಾ? ಆ್ಯಕ್ಚುಲಿ ಅವ್ನ ಕ್ಯಾರೆಕ್ಟರ್ ಅಲ್ಲೇ ಫಸ್ಟ್ ತೋರಿಸಿದೆ. ಅವನು ಆ್ಯಂಗ್ರಿ ಆಗಿರ್ತಾನೆ, ಅವರು ಆ್ಯಂಗ್ರಿಗೆ ಇರ್ತಾರೆ. ಲೈಕ್ ಅವ್ರ ಕ್ಯಾರೆಕ್ಟರ್ ಏನಂದ್ರೆ ಆ್ಯಂಗ್ರಿ ವಿತ್ ಲೈಕ್ ಶಾರ್ಟ್ ಟೆಂಪರ್ ಥರ. ಹೌದು, ಅದು ಅವರು ಮಿಲ್ಟ್ರಿಯಲ್ಲಿ ಹೆಂಗಿರ್ತಾರೋ, ಓಕೆನಾ, ಮಿಲ್ಟ್ರಿಯಲ್ಲಿ ಏರ್ ಫೋರ್ಸಲ್ಲಿದ್ದಾರೆ ಅವರು. ದೇಶಕ್ಕೋಸ್ಕರ ಸೇವೆ ಸೇವೆ ಮಾಡ್ತಾರೆ. ಬಟ್ ಏನಂದ್ರೆ ಲೈಕ್ ಇದು ಲವ್ ಸ್ಟೋರಿ ಒಂದಿದೆ. ಆ ಟೈಮಲ್ಲಿ ಹಂಗೆ ಇದಾನೆ ಇವನು, ಇಲ್ಲೇ ಇದಾನೆ. ಲೈಕ್ ಅವ್ನಿಗೆ ಏನಂದ್ರೆ ಲೈಕ್ ಫಸ್ಟು ಅವ್ರಿಗೇನಂದ್ರೆ ಫಸ್ಟು ನಮ್ಮ ದೇಶ ಫಸ್ಟು ಅಂತ ಇರ್ತಾರಲ್ವಾ, ಆ ಥರನೇ ಅವ್ರಿಗೇನಂದ್ರೆ ಜಾಸ್ತಿ ಆ್ಯಂಗ್ರಿ ಇದಿರುತ್ತೆ. ಶಾರ್ಟ್ ಟೆಂಪರ್ಡ್ ಆಗಿ. ಶಾರ್ಟ್ ಟೆಂಪರ್ ಅದು
ಹೆಂಗ್ ತೋರಿಸ್ತಾರಂತ ನೋಡ್ಬೇಕು ನಾವು. ಆ್ಯಕ್ಚುಲಿ ಅದು ಒಂದು ರಿಯಲ್ ಸ್ಟೋರಿ ಥರ ಇದೆ, ಯಾರ್ದೋ ಒಂದು ಹಿಂಗೆ ಇರುತ್ತೆ ಲೈಫು ಅಂತ ಇದೆ, ನೋಡ್ಬೇಕು ಹೆಂಗೆ. ಒಂದು ಹೊಸ ಪಿಕ್ಚರೈಸೇಷನ್ ಕ್ಯಾರೆಕ್ಟರ್ ಆಗಲಿ, ಹೊಸ ಕ್ಯಾರೆಕ್ಟರ್ಸ್, ಹೊಸ ಪಿಕ್ಚರೈಸೇಷನ್, ಆ ಸ್ಟೋರಿನ ಮಿಕ್ಸ್ಡ್ ಎಮೋಷನ್ಸ್, ಅದ್ರ ಜೊತೆ ಬ್ಯಾಟಲ್ ಫೀಲ್ಡ್ಸ್, ಆಕ್ಷನ್, ಫುಲ್ ಪವರ್ ಪ್ಯಾಕ್ಟ್. ಬಟ್ ಯಾವಾಗಲೂ ಅವನು ಆ ಥರ ಚಾಲೆಂಜಿಂಗ್ ಸ್ಟೋರೀಸೇ ತಗೊಂತಾನ ಅವನು. ಅವರು ನಿಮ್ಗೆ ಗೊತ್ತಿರೋ ಲೈಕ್ ಅವ್ರು ಅನ್ಬೇಕು ಅವರು ಆ್ಯಕ್ಚುಲಿ ಚಾಲೆಂಜಿಂಗ್ ಸ್ಟೋರೀಸೇ ತಗೋತಾನೆ ಅವನು. ಯಾವುದಾದ್ರೂ ಮೂವಿ ಆಗಲಿ ನೋಡಿದ್ರೆ ಅದು ಚಾಲೆಂಜಿಂಗ್ ಸ್ಟೋರಿ ಇರುತ್ತೆ. ಹೌದು, ಅವ್ರದ್ದು ಆಕ್ಟಿಂಗ್ ಸ್ಕಿಲ್ಸ್ ಅಲ್ಲೇ ತೋರ್ಸಕ್ಕಾಗದ. ಫಿಲಿಂ ನೋಡಿದ್ವಿ, ನಾಗಾರ್ಜುನ ಅವ್ರ ಜೊತೆ ಮಾಡಿದ್ರಲ್ಲ ಕುಬೇರ, ಅದನ್ನು ಹೊಸ ಕಾನ್ಸೆಪ್ಟ್ ಆಗಿತ್ತು. ಹೌದೌದು, ಅದು ಸೊಸೈಟಿಗೆ ಏನೋ ಒಂದು ಮೆಸೇಜ್ ಕೊಡೋ ತರಾನೇ ಮೆಸೇಜ್ ಓರಿಯೆಂಟೆಡ್ ಮಾಡ್ತಿದ್ದಾರೆ ಧನುಷ್ ಅವರು. ಹೌದು, ಇದಕ್ಕೂ ಏನೋ ಒಂದು ಇರುತ್ತೆ ಅಂತ ಅನ್ಕೊಂತಿದೀನಿ. ಆದ್ರೆ ಟ್ರೈಲರ್ ನೋಡಿದ ಪ್ರಕಾರ ಅವ್ರು ಫಸ್ಟಿಗೆ ಲವ್ ಅಲ್ಲಿ ಇರ್ತಾರೆ, ಆಮೇಲೆ ಬ್ರೇಕಪ್ ಆಗತ್ತೆ, ಆಮೇಲೆ ಅಲ್ಲಿ ಏನೋ ಫೈಟ್ ಆಗತ್ತೆ, ನೆಕ್ಸ್ಟ್ ಏನೋ ಮೂವ್ ಆನ್ ಆಗ್ತಾರೆ. ಬಟ್ ಇವು ಧನುಷಿಗೆ ಆಗಲ್ಲ, ಅದಕ್ಕೆ ಏನೋ ಒಂದ್ ಮಾಡ್ಬೇಕು ಅಂತ ಫಸ್ಟ್ ಸೀನು ಆ ಹೀರೋಯಿನ್ ತೋರ್ಸೋದು. ಆ ಸೀನಲ್ಲಿ ನನ್ಗೆ ಏನಂತಿರೋದು ಅಂದ್ರೆ ಲೈಕ್ ಇವ್ರಿಗೊಂದು ಮಿಷನ್ ಬರುತ್ತೆ, ಆ ಮಿಷನ್ ಅಲ್ಲಿ ಇವ್ರಿಬ್ರು ಜೊತೆಯಾಗಿ ಮಾಡ್ಬೇಕು, ಆ ತರ ಹಿಂಟ್ ತರ ಕೊಟ್ಟಿಗೆ ಇದಾರೆ. ಇವರಿಬ್ರು ಜೊತೆಯಾಗಿ ಆ ಮಿಷನ್ ಕಂಪ್ಲೀಟ್ ಮಾಡ್ಬೇಕಂತ ಬಂದ ಸಿಚುವೇಶನ್ ಇವ್ರ ಮುಂಚೆ ಪಾಸ್ಟ್ ಇದೆ. ಆ ಪಾಸ್ಟ್ ನ ಬೀಟ್ ಮಾಡಿ ಎಮೋಷನ್ಸ್ ನ ಸೈಡ್ಗೆ ಇಟ್ಟಿ ದೇಶಕ್ಕೋಸ್ಕರ ಸೇವೆ ಏನ್ ಮಾಡ್ತಾರೆ ಅಂತ ಸ್ಟೋರಿ ಇರ್ಬೋದು. ಆ ತರ ಇರ್ಬೋದು. ಅದು ಒಂದೊಂದ್ ತರ ಯೋಚನೆ ಮಾಡಿದ್ರೆ ಒಂದೊಂದ್ ತರ ಬರುತ್ತೆ. ಇಲ್ಲಾಂದ್ರೆ ಇನ್ನು ಈಗ ಲವ್ ಫೇಲ್ಯೂರ್ ಆದ್ಮೇಲೆ ಅವನು ಆರ್ಮಿಗೆ ಹೋಗಿ ಸೇರ್ತಾನೆ, ಮತ್ತೆ ಇವಳು ಮತ್ತೆ ಲವ್ ಬೇಕು ಅಂತೇಳಿ ಮತ್ತೆ ಇವ್ರ ಹತ್ರ ಬಂದು ಆ ತರನು ಇರ್ಬೋದು, ಹೇಳಕ್ಕಾಗಲ್ಲ. ಇಷ್ಟು ಅಸಂಪ್ಷನ್ಸ್ ಬಂದಿದ್ದಾವೆ. ಫಿಲ್ಮ್ ಬಂದ್ಮೇಲೆ ರಿಲೀಸ್ ಆದ್ಮೇಲೆ 28 ನವೆಂಬರ್ ಅಂತ ಹೇಳಿದ್ದಾರೆ. ಫಿಲ್ಮ್ ನೋಡಿದ್ಮೇಲೆ ಗೊತ್ತಾಗುತ್ತೆ ಯಾವ ತರ ಸ್ಟೋರಿ ಏನಂತ. ಆದ್ರೆ ಮೇಕಿಂಗ್ ಆಗ್ಲಿ, ಪಿಕ್ಚರೈಸೇಷನ್ ಆಗ್ಲಿ, ಆ ಕ್ಯಾಮ್ರಾದು ಆಗ್ಲಿ, ಆ VFX CG ಆಗ್ಲಿ, ಧನುಷ್ ಅವ್ರ ಆಕ್ಟಿಂಗ್ ಆಗ್ಲಿ ಎಲ್ಲ ಕೃತಿ ಸನನ್ ಆಕ್ಟಿಂಗ್ ಅಷ್ಟೇ ಬೆಸ್ಟ್ ಇದೆ. ಮೂವಿ ಹೆಂಗ್ ಬರುತ್ತೆ ಅಂತ ನೋಡ್ಬೇಕಾಗಿದೆ. ಅಲ್ಲಲ್ಲಿ ಕೂಡ ಕೆಲವು ಕಂಟೆಂಟ್ 18+ ಕಂಟೆಂಟ್ಸ್ ಕೆಲವು ಇದಾವೆ, ಒಂದೆರಡು ಮಾತುಗಳು ಟ್ರೈಲರ್ ಅಲ್ಲಿ. ಅವೆಲ್ಲ ಇವಾಗ ನಾರ್ಮಲ್ ಆಗಿದೆ, ನಾರ್ಮಲೈಸ್ಡ್ ಇವಾಗ ಜನ್ಸಿಯಲ್ಲಿ ಅದನ್ನ ತಿಳಿಸ್ತಿದೀವಿ ಅಷ್ಟೇ. ಸೊ ಸದ್ಯಕ್ಕೆ ನಮ್ಮ ರಿಯಾಕ್ಷನ್ ಫಾರ್ ತೇರೆ ಇಶ್ಕ್ ಮೇ ಟ್ರೈಲರ್. ನನಗೆ ಏನೋ ಡೌಟ್ ಮಾಡ್ತಾ ಇದೆ, ಅದು ಇಶ್ಕ್ ಸ್ಪೆಲ್ಲಿಂಗ್ ಹಂಗಿದೆ ಅಂತ. ISHQ ಇರ್ಬೇಕು, ISHK ಅಂತ ಕೊಟ್ಟಿದ್ದಾರೆ. ಅದ್ರಲ್ಲೂ ಏನಾದ್ರು ಒಂದು ಇರ್ಬೋದಾ? K ಫಾರ್ ಕೃತಿ ಸನನ್ ಮೇ ಬಿ ಇರ್ಬೋದು. ಅದು ರಿಯಲ್ ನೇಮ್ ಆಗ್ಬಿಡುತ್ತೆ. ಮೂವಿಯಲ್ಲಿ ಯಾವ ನೇಮ್ ಇದೆ ಗೊತ್ತಿಲ್ಲ. ಆಕ್ಚುಲಿ ಇಶ್ಕ್ ಅಂದ್ರೆ ಎಲ್ಲಾ ಮೂವಿ ನಾನು ನೋಡಿದಿರೋದು ಕ್ಯೂ. ಈಗ ಕೆ ಇದೆ, ಅದಕ್ಕೆ ಏನಂತ ಡೈರೆಕ್ಟರ್ಗೆ ಏನಿದೆಯಾ ಅದು ತೋರ್ಸ್ಬೇಕಂತ ಗೊತ್ತಿರ್ಬೋದು. ಅದು ಏನಾದ್ರೂ ಇದ್ರೆ ಅದು ಸ್ವಲ್ಪ ಕ್ರೇಜಿ ಆಗಿರುತ್ತೆ. ಹೌದು, ಫಿಲಿಂ ನೋಡಿದ್ಮೇಲೆ ಅದು ಗೊತ್ತಾಗುತ್ತೆ ಯಾವ ತರ ಏನು. ಅಲ್ಲ ನಾವ್ ಹಂಗ ಅನ್ಕೊಂತಿರೋ ಅಸಂಪ್ಷನ್ಸ್ ಆತರ ಇರ್ಬೋದು, ಅವ್ರು ಸುಮ್ನೆ ಇಟ್ಟು ಆ ತರ ಡಿಸ್ಪ್ಲೇ ಮಾಡಿರ್ಬೋದು ಅಷ್ಟೇ. ನಾವು ಬರೀ ಅಸಂಪ್ಷನ್ಸ್ ಅಲ್ಲಿ ಮಾತಾಡ್ತಿದೀವಿ ಅಷ್ಟೇ. ಓಕೆ, ಸೊ ಸದ್ಯಕ್ಕೆ ಇಷ್ಟೇ. ಮುಂದಿನ ರಿವ್ಯೂಗಾಗಿ ಕಾಯ್ತಾ ಇರಿ. ಥ್ಯಾಂಕ್ ಯು ಅಂಡ್ ಸೈನಿಂಗ್ ಆಫ್ ಫ್ರಮ್ ಕ್ಯಾಪ್ ಕ್ಯಾಮ್.